ಮನಸ್ಸಿಗೆ ನೆಮ್ಮದಿ ಇದೆ. ಒಂಥರ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಿದ್ದೀವಿ. ಅಲ್ಲಿ ಬಂದಮೇಲೆ ಒಂಥರ ಮೈಂಡೇ ಚೇಂಜ್ ಆಯಿತು, ಪಾಸಿಟಿವ್ ಎನರ್ಜಿ. ಇಲ್ಲಿ ಬಂದ ತಕ್ಷಣ ಅಮ್ಮನೇ ನಮ್ಮ ಕರ್ಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ನಮಗೆ ರೀಲ್ಸಲ್ಲಿ ಮುಖಾಂತರ ಪದೇ ಪದೇ ಬರ್ತಿತ್ತು ಅನ್ಸುತ್ತೆ. ದೇವ್ರು ನೋಡ್ತಾ ಇದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ ಮೇಡಮ್. ತುಂಬಾ ಪವರ್ಫುಲ್ ಆಗಿದೆ. ನಾವು ಒಳಗಡೆ ಹೋದ ತಕ್ಷಣನೇ ನಾವೇನು ಹೇಳಿದೇನೆ ಅಮ್ಮನವರೇ ನಮ್ಮ ಕಷ್ಟಗಳನ್ನೆಲ್ಲ ಹೇಳಿದ್ರು. ಮನೇಲಿ ಪ್ರಾಬ್ಲಮ್ಸ್ ಸ್ವಲ್ಪ ಪರವಾಗಿಲ್ಲ, ನಿಮಗೆ ಚೆನ್ನಾಗಾಗೈತೆ. ಇನ್ನ ಮುಂದೆ ಚೆನ್ನಾಗಿ ಆಗ್ಬೋದನ್ನೋ ನಂಬಿಕೆ ನಮಗಿನ ಮನಸ್ಸಿಗೆ ಬಂದಿತ್ತು. ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸ್ತಿದೆ, ತುಂಬಾ ಶಾಂತಿ ಸಿಕ್ಕಿದೆ. ಸೊ ಹಾಗಾಗಿ ಬರ್ಬೇಕು ಅಂತ ತುಂಬಾ ಇನ್ಸ್ಪೈರ್ ಆಯ್ತು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಏನಿದು, ಎಲ್ಲಿಗೆ ಹೋಗ್ತಾ ಇದೀವಿ, ನಮ್ಮ ಪಯಣ ಎಲ್ಲಿ ಸಾಗ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ವಿಶೇಷವಾದ ದಿನ ಕೂಡ. ನಿಮ್ಮೆಲ್ಲರಿಗೂ ಕೂಡ ಒಂದು ಅಚ್ಚರಿ ಮೂಡಿಸುವಂತಹ ಒಂದು ದೈವ ಶಕ್ತಿ ಇರುವಂತಹ ಒಂದು ಜಾಗಕ್ಕೆ ನಾನಿವತ್ತು ನಿಮ್ಮನ್ನೆಲ್ಲರನ್ನು ಕೂಡ ಕರೆದೊಯ್ತಾ ಇದ್ದೀನಿ. ಅಲ್ಲಿ ನಡೆಯುವಂತಹ ಪವಾಡಗಳು, ಎಷ್ಟೋ ಜನರು ಕಷ್ಟ ಕಾರ್ಪಣ್ಯಗಳಿಂದ ಮುಳುಗಿ ಹೋಗಿರ್ತಾರೆ. ಆದ್ರೆ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳ್ತೀನಿ, ಬನ್ನಿ ನನ್ನ ಜೊತೆ. ವೀಕ್ಷಕರೇ, ನಾನು ಆವಾಗಲೇ ಹೇಳಿದೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ, ಇಲ್ಲಿನ ಮಹಿಮೆ ಏನು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ನಾನಿವತ್ತು ಬಂದಿದ್ದೀನಿ. ಇದು ಎಲ್ಲಿದೆ, ಯಾಕೆ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಬಂದರೆ ಏನೆಲ್ಲ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗುತ್ತೆ, ಹಾಗೆ ಶಾಂತಿ ನೆಮ್ಮದಿ ಅನ್ನೋದು ಹೇಗೆ ನೆಲೆಸುತ್ತೆ, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ದರ್ಶನವನ್ನ ಪಡೆದುಕೊಂಡು ಅಮ್ಮನವರನ್ನ ಕಣ್ತುಂಬಿಕೊಂಡು ಬರೋಣ, ಬನ್ನಿ. ನಾನು ಕಡೂರಿಂದ ಬಂದಿರೋದು. ಆ್ಯಕ್ಚುಲಿ ನನಗೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಆ್ಯಕ್ಚುಲಿ ನಾನಿವಾಗ ಸೆಕೆಂಡ್ ವೀಕ್ ಇಲ್ಲಿ ಬರ್ತಿರೋದು. ಫಸ್ಟ್ ವೀಕ್ ನಾನು ನಮ್ಮ ತಾಯಿ ಜೊತೆ ಬಂದಿದ್ದೆ. ಆ್ಯಕ್ಚುಲಿ ನಾವು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ತಿಳ್ಕೊಂಡು ಇಲ್ಲಿಗೆ ಬಂದಿರೋದು. ನಮಗೇನಿದು ಮುಂಚೆ ಗೊತ್ತಿರಲಿಲ್ಲ, ಹಾಗಾಗಿ ಬೇರೆಯವ್ರ ಮುಖಾಂತರ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದು. ನಮಗೆ ಒಳ್ಳೇದಾಗಿದೆ. ಇಲ್ಲಿ ಬಂದು ಹೋದ್ಮೇಲಿಂದ ನಮಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಇದೆ. ಒಂಥರ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಿದ್ದೀವಿ. ಅವ್ರು ಹೇಳಿದ್ರು ನಮಗೆ ಕಾಣಿಕೆ ಕೊಡಬೇಕು ಅಂತ ಹೇಳಿದ್ದಾರೆ, ಒಂದು ಅಮ್ಮನಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿದ್ದಾರೆ. ಇದು ಸೆಕೆಂಡ್ ವೀಕ್ ಬಂದಿರೋದ್ರಿಂದ ಸೊ ಇವತ್ತು ಅಮ್ಮನಿಗೆ ಕೊಡಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಬೇಕು. ಎಲ್ಲ ಅವ್ರ ಮೇಲೆ ಭಾರ ಹಾಕಿದ್ದೀವಿ. ಸೊ ಇಲ್ಲಿ ಒಂಥರ ಪವಾಡ ಇದೆ ಅಂತಲೇ ನಮಗೆ ಅನಿಸುತ್ತೆ. ಇಲ್ಲಿ ಬಂದು ನಾನು ಸುಮ್ಮನೆ ದೇವಿ ಮುಂದೆ ನಿಂತ್ಕೊಂಡೆ. ಅವರೇ ಎಲ್ಲ ಏನೇನು ಕಷ್ಟಗಳಿದೆ ನಿಮ್ಗೆ ಅಂತೆಲ್ಲ ಅವರೇ ಹೇಳಿದ್ರು. ನೀನು ಹುಣ್ಣಿಮೆ ಇದೆ ಬರೋವಾರ ಮಡ್ಲಕ್ಕಿ ಕೊಟ್ಟು ದೇವ್ರಿಗೆ ಅರ್ಸ್ಕೊಂಡು 5 ರೂಪಾಯಿ 9 ರೂಪಾಯಿ ಕಾಣಿಕೆ ಕಟ್ಟಿ ಆ ಕಾಣಿಕೆ ಸಮೇತ ತಗೊಂಡು ಬಂದು ಕೊಡು, ಇಲ್ಲಿ ನಿನ್ನ ಕಾರ್ಯ ಆಗುತ್ತೆ ಅಂದ್ರೆ. ಆ ದೇವ್ರು ನೋಡ್ತಾ ಇದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ ಮೇಡಮ್. ತುಂಬ ಪವರ್ಫುಲ್ ಆಗಿದೆ ಚೌಡೇಶ್ವರಿ. ಇಲ್ಲಿ ಬಂದಲ್ಲಿ ಸ್ವಲ್ಪ ನಮಗೆ ಅನುಕೂಲ ಆಗೈತೆ ಸ್ವಲ್ಪ. ಹಂಗಾಗಿ ಇವಾಗ ಮಡ್ಲಕ್ಕಿ ತುಂಬಿಸೋಣ ಅಂತ ಬಂದೀವಿ ಅಮ್ಮಗ. 3 ತಿಂಗಳಿಗೆ ನಾ ಏನು ಅನ್ಕೊಂಡ್ರೆ 3 ತಿಂಗಳಲ್ಲಿ ಅಮ್ಮ ತೋರಿಸ್ಕೊಟ್ಬಿಡ್ತಾಳೆ. ನಮಗೆ ಒಳ್ಳೇದೇ ಆಗ್ತತೆ, ಮನಸ್ಸಿಗೆ ಸಮಾಧಾನ ಆಗ್ತತೆ, ಏನೂ ತೊಂದರೆ ಇಲ್ಲ. ಅನ್ಕೊಂಡಿನ್ವೆಲ್ಲ ಏನು ಬೇಕಾದ್ರೆ ಅದು ಸಾಧ್ಯವಾಗ್ತದೆ. ನಾವಿಲ್ಲಿ ಅಮ್ಮಂದು ಒಂದು 9 ಕಾಯಿನ್ಸ್ ಕಟ್ಟಬೇಕಂತಾರ ಅಮ್ಮಗ. ಒಂದು 4 ಕಾಯಿನ್ ಸಪ್ರೇಟ್ ಕಟ್ಟಂತಾರ. ಆ ಮುಡುಪು ಕಟ್ಟು ಅಮ್ಮಂದು ಅನ್ಕೋಬೇಕು. ಅನ್ಕೊಂಡ ಮೇಲೆ ಅದು ಅಮ್ಮಗ ಮತ್ತೆ ಸಲ್ಲಿಸ್ಬೇಕು. ನಾವು ಅನ್ಕೊಂಡಿಂದ ಆದ್ಮೇಲೆ ಆ ಮುಡುಪು ಹಂಗೆ ತಂದು ಅಮ್ಮ ನಾವು ಏನು ಅನ್ಕೊಂತೀವೋ ಅದಕ್ಕೆ ಅಮ್ಮಗ ಕೊಡ್ಬೇಕು. ನಾವು ಸದ್ಯಕ್ಕೆ ಏನು ಅನ್ಕೊಂಡಿಲ್ಲ, ಅಮ್ಮ ಮಡ್ಲಕ್ಕಿ ಕೊಡ್ತೀವಿ ಅಂದಿವಿ ಅನ್ಕೊಂಡು. ಮುಂದೆ ಏನು ಆಗೋದಿದ್ರೆ ಅಮ್ಮಗಿನ ಒಳ್ಳೇದಾಗಿ ನಾವು ಮಾಡ್ತೀವಿ. ನಾನು ಬರ್ತಿರೋದು ಇದೆ ಮೊದಲನೇ ವಾರ. ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಹೋಗಿದ್ರು. ಅವ್ರು ಬಂದಿರೋದು ಸೆಕೆಂಡ್ ವೀಕು. ನಾನಿದೆ ಮೊದಲು ಬರ್ತಿರೋದು. ಅವ್ರು ಬಂದು ಹೇಳಿ ತುಂಬ ಇನ್ಸ್ಪೈರ್ ಆಯಿತು. ಮನ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತಿದೆ, ತುಂಬ ಶಾಂತಿ ಸಿಕ್ಕಿದೆ. ಸೊ ಹಾಗಾಗಿ ಬರಬೇಕು ಅಂತ ತುಂಬಾ ಇನ್ಸ್ಪೈರ್ ಆಯಿತು. ವೀಕ್ಷಕರೇ, ಕೇಳಿದ್ರಲ್ವಾ ಜನರ ಅಭಿಪ್ರಾಯ, ಮತ್ತೆ ಇಲ್ಲಿ ನಡೆಯುವಂತಹ ಪವಾಡಗಳು, ಇಲ್ಲಿನ ವಿಶೇಷತೆಗಳು, ಮತ್ತೆ ಇಲ್ಲಿ ಬಂದು ಹೋದಂತಹ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಆಗಿರುವಂತಹ ಬದಲಾವಣೆಗಳು.
ಅದರ ಜೊತೆಗೆ ಮತ್ತೊಂದು ವಿಶೇಷತೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಅಮ್ಮನವರ ದೇವಸ್ಥಾನ ಅಂತ ಹೇಳಿದಾಗ ನಾವು ಮಡ್ಲಕ್ಕಿಯನ್ನ ಅರ್ಪಣೆ ಮಾಡೋದು, ಹೂವು ಹಣ್ಣು ಕಾಯಿ ಜೊತೆಗೆ ಅರಿಶಿನ ಕುಂಕುಮ, ಅದರ ಜೊತೆಗೆ ಹುಡಿ ತುಂಬಿಸ್ಕೊಳ್ಳೋದು ಅಥವಾ ಹುಡಿಯನ್ನ ಕೊಡೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಮತ್ತೆ ಅಪ್ಪಣೆಯನ್ನ ಕೇಳೋದು. ಅದರ ಜೊತೆಗೆ ಮತ್ತೊಂದು ವಿಭಿನ್ನವಾದ ವಿಶೇಷತೆ ಇಲ್ಲಿ ಕಂಡುಕೊಳ್ಳಬಹುದು ನಾವು. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಒಂದು ಗೋಶಾಲೆ ಇದೆ. ಗೋಶಾಲೆನ ನಾವು ಸುಮಾರು ಕಡೆ ನೋಡಿರ್ತೀವಿ ಆದ್ರೆ ಇಲ್ಲಿ ಗೋಶಾಲೆಯಲ್ಲಿಯೇ ಅಪ್ಪಣೆಯನ್ನ ಕೇಳಲಾಗುತ್ತೆ ಗೋವಿನ ಮುಖಾಂತರ. ಇದು ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಅದರ ಜೊತೆಗೆ ಸಾಕಷ್ಟು ಜನ ಇಲ್ಲಿ ಹೇಳ್ತಾ ಇದ್ರು ಇದಕ್ಕೆ ಇತಿಹಾಸ ಇದೆ, ಹಾಗೆ ತುಂಬಾ ಬದಲಾವಣೆಗಳು ಕೂಡ ಕಂಡಿದ್ದೀವಿ ನಾವಿಲ್ಲಿ ಹಸುವಿನ ಅಪ್ಪಣೆಯನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ. ಅದು ಹೇಗಿದೆ ಗೋಶಾಲೆ, ಆ ಗೋವಿನ ವಿಶೇಷತೆ ಏನು, ಎಲ್ಲವನ್ನು ಕೂಡ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಏನು ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಇಲ್ಲಿ ಇರುವಂತಹ ಗೋವನ್ನ ಮೊದಲನೇದಾಗಿ ಕರ್ಕೊಂಡು ಬರ್ತಾರೆ. ನೀವು ಆ ಗೋವಿನ ಮುಂದೆ ಮಲ್ಕೊಂಡು ತಮ್ಮ ಮನಸ್ಸಲ್ಲಿ ಏನ್ ನೀವು ಅನ್ಕೊಂಡಿದ್ದೀರಾ, ಈ ಕಾರ್ಯ ಕೆಲಸ ನೆರವೇರುತ್ತಾ, ಇದನ್ನ ನಾನು ಮಾಡಬಹುದಾ ಬೇಡವಾ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಒಂದು ಅನ್ಕೊಳ್ಬೇಕು ನೀವು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಆ ಹಸುನ ಕರ್ಕೊಂಡು ಬಂದು ಆ ಸ್ವಾಮೀಜಿ ಅದರ ಕಿವಿಲಿ ಹೇಳ್ತಾರೆ, ಈ ರೀತಿಯಾಗಿ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಇದು ಸಾಧ್ಯ ಆಗೋದಿಲ್ವಾ, ಇದಕ್ಕೆ ನಿಮ್ಮ ಅಪ್ಪಣೆ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಆ ಸಂದರ್ಭದಲ್ಲಿ ಆ ಹಸು ನಿಮ್ಮನ್ನ ದಾಟಿದ್ರೆ ಆ ಕೆಲಸ ನೆರವೇರುತ್ತೆ. ಯಾವುದೇ ಅಡೆತಡೆಗಳ ಇಲ್ಲದೆ ಆ ಕೆಲಸ ಅತಿ ಬೇಗವಾಗಿ ಮುಗಿಯುತ್ತೆ. ನೀವು ಆ ಕೆಲಸವನ್ನ ಮಾಡೋದಕ್ಕೆ ಅಮ್ಮನವರಿಂದ ಹಸುವಿನಿಂದ ಅಪ್ಪಣೆ ಸಿಕ್ಕಿದೆ ಅಂತ ಅರ್ಥ. ಇನ್ ಕೇಸ್ ಆ ಹಸು ಏನಾದ್ರೂ ನಿಮ್ಮನ್ನ ದಾಟಿಲ್ಲ, ಹಾಗೆ ಅಲ್ಲೇ ಉಳ್ಕೊಳ್ತು ಅಂತ ಹೇಳಿದ್ರೆ ಆ ಕೆಲಸ ಕಾರ್ಯ ಸಿದ್ಧಿ ಆಗೋದಿಲ್ಲ. ನೀವು ಆ ಕೆಲಸವನ್ನ ಮಾಡುವಂತಹ ಕೆಲಸವನ್ನ ಮಾಡಬೇಡಿ ಅನ್ನುವಂತಹ ಒಂದು ಸೂಕ್ಷ್ಮವಾದ ವಿಚಾರವನ್ನ ತಲುಪಿಸುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಇದು ನಿಜ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ನಾನು ಇಲ್ಲಿ ಎಲ್ಲಾ ಬಂದಂತಹ ಜನಗಳನ್ನ ಮಾತನಾಡಿಸ್ತಾ ಹೋದೆ, ಅವರ ಆಗ ಹೇಳಿದಂತಹ ಉದಾಹರಣೆಗಳು ಕೂಡ ಆಗಿತ್ತು ಅದೆಲ್ಲವೂ ಕೂಡ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಬಂದು ಒಂದು ನಂಬಿಕೆ, ಒಂದು ಭಕ್ತಿ ಭಾವದಿಂದ ಹೂವು ಹಣ್ಣು ಮಡ್ಲಕ್ಕಿ ಜೊತೆಗೆ ಹುಡಿಯನ್ನ ತುಂಬಿಸ್ಕೊಳ್ಳೋದು ಕೊಡೋದು ಎಲ್ಲವೂ ಕೂಡ ನಡೆಸ್ತಾರೆ. ಜೊತೆಗೆ ಗೋಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಹಸುವಿನ ಅಪ್ಪಣೆಯನ್ನ ಪಡೆದುಕೊಂಡು ಕೆಲಸ ಕಾರ್ಯಗಳನ್ನ ಮುಂದುವರಿಸೋದಕ್ಕೂ ಕೂಡ ಮುಂದಾಗ್ತಾರೆ ಅಂತಾನೆ ಹೇಳಬಹುದು. ಈ ವಿದ್ಯಾಚೌಡೇಶ್ವರಿ ಅಮ್ಮನವರ ಒಂದು ಪವಿತ್ರವಾದಂಥ ಈ ದಿವ್ಯ ಕ್ಷೇತ್ರವು ಇವತ್ತು ಭವ್ಯವಾಗಿ ಇಷ್ಟು ಪ್ರಬುದ್ಧಮಾನಕ್ಕೆ ಬರಲಿಕ್ಕೆ ಕಾರಣ, ಈ ಭಾರತ ರಾಷ್ಟ್ರದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಹೆಸರನ್ನು ಅನಾದಿಯಿಂದಲೂ ಗುರುತಿಸಿದ್ದೇವೆ. ಅದರಲ್ಲಿ ಭಾಳ ವಿಶೇಷವಾಗಿ ದೇವಪಟ್ಟಣ ಅನ್ನುವಂಥ ಒಂದು ಕ್ಷೇತ್ರವು ಸಪ್ತ ಋಷಿಗಳ ಕಾಲದಿಂದಲೂ ಉಲ್ಲೇಖವಾಗಿದೆ. ಅದು ಶಾಸ್ತ್ರದಲ್ಲಿ, ಪುರಾಣದಲ್ಲಿ, ಇತಿಹಾಸದಲ್ಲೂ ದೇವಪಟ್ಟಣದ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೀವಿ. ದೇವಪಟ್ಟಣದಲ್ಲಿ ಏನಿರಬೇಕಪ್ಪ ಅಂದರೆ, ದೇವಪಟ್ಟಣದಲ್ಲಿ ದೇವರು ಇರಬೇಕು. ಆ ದೇವಪಟ್ಟಣಕ್ಕೆ ಅಧಿದೇವತೆಯೇ ದಕ್ಷಿಣಾಕಾಳಿಕಾ ಪರಮೇಶ್ವರಿ. ಆ ದಕ್ಷಿಣಾಕಾಳಿಕಾ ಪರಮೇಶ್ವರಿಯನ್ನೇ ಈಗ ನಾವು ಈ ಕ್ಷೇತ್ರಕ್ಕೆ ಬಂದ ಮೇಲೆ, ಇದು ಕಾಡಿದೆ, ಇದಕ್ಕೇನಾದರೂ ಒಂದು ಮಹತ್ವವಾದಂಥ ಒಂದು ಇಚ್ಛಾಕ್ರಿಯಾ ಜ್ಞಾನಶಕ್ತಿಯನ್ನು ಮತ್ತಿಷ್ಟು ಭಾರತ ರಾಷ್ಟ್ರದಲ್ಲಿ ವಿಶ್ವವ್ಯಾಪಕವಾಗಿ ಪ್ರಬುದ್ಧಮಾನಕ್ಕೆ ಬರಬೇಕು ಅಂತ ಹೇಳಿ ನಾವು ಸಂಕಲ್ಪಿಸಿದಾಗ ದಕ್ಷಿಣ ಕಾಳಿ ಪರಮೇಶ್ವರಿಯ ಹೆಸರಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಗೆ ವ್ಯಾಖ್ಯಾನ ಹಾಕುತ್ತೆ. ಅದೇ ರೀತಿ ವಿದ್ಯಾಚೌಡೇಶ್ವರಿಯ ಹೆಸರನ್ನು ನಾವು ಅಮ್ಮನವರಿಗೆ ನಾಮಕರಣ ಮಾಡಿ ಕ್ಷೇತ್ರವನ್ನು ಪರಿಪಾಲನೆ ಮಾಡಿಕೊಂಡು ಅಮ್ಮನವರು ಬರ್ತಾ ಇದ್ದಾರೆ. ಈ ಕ್ಷೇತ್ರದ ಒಂದು ವಿಶೇಷತೆಗಳು, ಈಗ ನಾವು ಏನೇ ಹೇಳಿದ್ರು ಅದು ಕಮ್ಮಿನೇ. ಕೆಲವು ವಿಚಾರಗಳನ್ನು ಜನಕ್ಕೆ ತಿಳಿಸ್ಬೇಕು, ಭಕ್ತರಿಗೆ, ಅಂತರಾಳದ ಭಕ್ತರಿಗೆ ಅಂತೇಳಿ ಈ ಒಂದು ವಿಚಾರವನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಅಮ್ಮನವರು ಈ ಕ್ಷೇತ್ರ ನೀವು ಬನ್ನಿ ಅಂತ ಎಲ್ಲೋ ದಾರಿಯಲ್ಲಿ ಒಂದು ನಾಮಫಲಕವನ್ನು ಯಾರೂ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ವಿದ್ಯಾಚೌಡೇಶ್ವರಿ ಅಮ್ಮನವರ ಕ್ಷೇತ್ರಕ್ಕೆ ದಾರಿ ಅದೆಲ್ಲ ಇಲ್ಲಕ್ಕೆ ಇಲ್ಲ. ಯಾಕೆ ಅಂದರೆ, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಭಕ್ತರು ಇದ್ದೇ ಇರ್ತಾರೆ.
ಅದು ನಮ್ಮ ವಿಚಾರ. ಹಾಗಾಗಿ ಈ ಜಾಗಕ್ಕೆ ಮಹತ್ವ ಬಂದಿರೋದು ಈ ಜಾಗದಿಂದನೇ ಹೊರತು ಎಲ್ಲ ಹೇಳ್ತಾರೆ ಸ್ವಾಮಿಗಳು ಇಲ್ಲಿ ಶಾಸ್ತ್ರ ಹೇಳ್ತಾರೆ, ಅಮ್ಮನವರು ಪ್ರಶ್ನೆ ಬರೀತಾರೆ ಅಂತ. ಇದೆಲ್ಲವೂ ದೈವ ಸಂಕಲ್ಪದಲ್ಲಿ ನಡೀತಾ ಇದೆ ಹೊರತು ನಮ್ಮ ಇಚ್ಛೆಯಿಂದ ನಮ್ಮ ಚಿತ್ತದಿಂದ ಏನೂ ನಡೀತಾ ಇಲ್ಲ. ಕೆಲವರು ಹೇಳ್ತಾರೆ ದೇವರು ಹೆಂಗೆ ಹೇಳುತ್ತೆ, ದೇವರು ಹೆಂಗೆ ಬರೆಯುತ್ತೆ, ಇದ್ದಕ್ಕಿದ್ದಾಗೆ ಹೇಗೆ ಹೇಳ್ತಾರೆ ಅಂತ. ಇವೆಲ್ಲವನ್ನು ನಾವು ಚರ್ಚೆ ಮಾಡೋಕ್ಕೆ ಹೋದರೆ ಈ ಚರ್ಚೆಯಲ್ಲಿ ಸಿಗೋದು ಒಂದೇ ಭಗವಂತನ ದರ್ಶನ. ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ವಿಶೇಷತೆ, ದೇವಸ್ಥಾನದ ಮಹತ್ವ, ಇತಿಹಾಸ ಎಲ್ಲವನ್ನೂ ಕೂಡ ನೋಡಿದ್ವಿ. ಹಾಗೆ ಏನೆಲ್ಲ ಪೂಜೆ ಪುನಸ್ಕಾರಗಳು ಇಲ್ಲಿ ಸಲ್ಲತ್ತೆ, ಯಾಕಾಗಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ರು ಒಂದು ಶಾಂತಿ ನೆಮ್ಮದಿ ಅನ್ನೋದು ಇಲ್ಲಿ ಸಿಗತ್ತೆ, ಇಲ್ಲಿ ಬಂದು ಹೋದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಗರ್ಭಗುಡಿಯಲ್ಲಿರುವ ತಾಯಿಯ ಮಹತ್ವ ಏನು, ಏನ್ ಸ್ಪೆಷಾಲಿಟಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ತಾಯಿಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಗೊತ್ತಾಗುತ್ತೆ. ನೀವು ಬಂದು ಅಮ್ಮನ ಹತ್ತಿರ ನಿಂತು ಕೈ ಮುಗಿದು ಕಣ್ಮುಚ್ಚಿ ನಿಮ್ಮ ಕಷ್ಟಗಳನ್ನ ಮನಸ್ಸಲ್ಲಿ ಹೇಳ್ಕೊಂಡ್ರೆ ಸಾಕು, ಎಲ್ಲವೂ ಕೂಡ ಆಕೆಗೆ ಗೊತ್ತಾಗತ್ತೆ. ಇಲ್ಲಿನ ಸ್ವಾಮಿಗಳು ಕೂಡ ನಿಮ್ಮ ಮನಸ್ಸಲ್ಲಿರುವಂತಹ ಹೇಳಿಕೊಂಡಂತಹ ಕಷ್ಟವನ್ನ ಬಾಯಿ ಬಿಟ್ಟು ನಿಮಗೆ ಹೇಳ್ತಾರೆ. ನಿಜಕ್ಕೂ ಇದು ಒಂದು ರೀತಿಯಾಗಿ ಅಚ್ಚರಿ ಪವಾಡ ಅಂತಾನೆ ಹೇಳ್ಬಹುದು. ಈ ಅಮ್ಮನವರ ಕ್ಷೇತ್ರ ಎಲ್ಲರನ್ನೂ ಅನುಗ್ರಹಿಸ್ತದೆ. ಒಂದು ಸರಿ ಎಲ್ಲೋ ಇದ್ದು ಈ ಕ್ಷೇತ್ರದ ವಿಚಾರವನ್ನು ಸುಮ್ಮನೆ ಚರ್ಚೆ ಮಾಡೋದು ಬದಲು ಒಂದು ಸಲ ಕ್ಷೇತ್ರಕ್ಕೆ ಎಲ್ಲ ಬನ್ನಿ, ಅಮ್ಮನವರ ದರ್ಶನ ಮಾಡಿ, ತದನಂತರ ಅದರ ಬಗ್ಗೆ ಚರ್ಚೆ ಮಾಡೋದಿದ್ರೆ ನಮ್ಮಲ್ಲೇ ನೇರವಾಗಿ ಚರ್ಚೆ ಮಾಡಿ. ನಾವು ಅದಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೀವಿ. ಯಾಕಪ್ಪ ಅಂದರೆ ಕೆಲವರಿಗೆ ಒಂದಿಷ್ಟು ಯಾಕೆ ಇಷ್ಟೋ 1000 ಜನ ಇಲ್ಲಿ ಹೋಗ್ತಾರೆ, ಆದರೆ ಈ ನಮ್ಮ ಕ್ಷೇತ್ರದಲ್ಲಿ ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಯಾವಾಗಲೂ ಅಷ್ಟೇ, ಮೂರ್ತಿ ಚಿಕ್ಕದಾಗೇ ಇರಬೇಕು, ಆ ಕೀರ್ತಿ ಇಡೀ ವ್ಯಾಪಕವಾಗಬೇಕು, ಇಡೀ ಜಗತ್ತನ್ನೇ ವ್ಯಾಪಕವಾಗಬೇಕು. ವಿದ್ಯಾ ಚೌಡೇಶ್ವರಿ ಅನ್ನೋವಂಥ ಅಮ್ಮನವರ ಕ್ಷೇತ್ರವು ಒಂದೇ. ಅದು ಎಲ್ಲಿ ಅಂದರೆ ದೇವಪಟ್ಟಣ. ಇದು ವಿಚಾರ ಬೇಕು ನಮಗೆ. ಶಾಶ್ವತ ಯಾವುವು ಅಂದರೆ ಮೂಲಾಧಾರದಿಂದ ಬಂದಂಥ ಪುಣ್ಯಕ್ಷೇತ್ರಗಳೇ ಶಾಶ್ವತ. ನಮ್ಮಲ್ಲೂ ಸುಧಾ ಈಗ ವಿದ್ಯಾ ಚೌಡೇಶ್ವರಿ ಅಕ್ಕ, ವಿದ್ಯಾ ಚೌಡೇಶ್ವರಿ ತಂಗಿ ಅಂತ ಹೇಳಿ ಸುಮಾರು ದೇವರುಗಳನ್ನು ಮಾಡ್ಕೊಂಡಿದ್ದಾರೆ. ವಿದ್ಯಾ ಚೌಡೇಶ್ವರಿ ಅಮ್ಮನವರಿಗೆ ಇಚ್ಛಾ ಕ್ರಿಯಾ ಜ್ಞಾನಶಕ್ತಿಯಾಗಿರೋಳಗೆ ಇಲ್ಲಿ ತನಕನೂ ನಮ್ಮ ಕ್ಷೇತ್ರದಲ್ಲೇ ಅಮ್ಮನವರ ತಂಗಿ ಒಬ್ಬಳಿದ್ದಾಳೆ, ಅದೇ ಚಿಕ್ಕಚೌಡಮ್ಮ ಅಂತ. ಅವಳೊಬ್ಬನ ಹೊರತು ಇನ್ಯಾವೂ ಸುಧಾ ನಮ್ಮ ಕ್ಷೇತ್ರದ ನಮ್ಮ ಅಮ್ಮನವರಿಗೆ ಅಕ್ಕ ತಂಗಿ ಎನ್ನುವಂಥ ದೇವತೆಗಳು ಯಾವೂ ಇಲ್ಲ. ಅದು ಜನಕ್ಕೆ ಭಾಳ ಸ್ಪಷ್ಟೀಕರಣವಾಗಿ ನಾವು ಹೇಳ್ತಾ ಇದ್ದೇವೆ. ಈ ಕಳಶ ಬರವಣಿಗೆಯ ಮೂಲ ಸನ್ನಿಧಾನವೂ ಹೌದು. ಮತ್ತು ಕಳಶ ಬರವಣಿಗೆಯಲ್ಲಿ ನಮ್ಮಲ್ಲಿ 2000 ಹಣವನ್ನು ಸುಧಾ ನಾವು ತೆಗೆದುಕೊತೇವೆ. ಶ್ರೀಮಠದಲ್ಲಿ ಹಿಂದಿನಿಂದನೂ 500 ರೂಪಾಯಿ ಇತ್ತು, ಆಮೇಲೆ 1000 ಆಯಿತು, ಆಮೇಲೆ 2000 ಮಾಡಿದ್ದೇವೆ. ಆ 2000 ದುಡ್ಡಲ್ಲೂ ಸುಧಾ ಭಕ್ತರಿಗೊಂದು ಅವಕಾಶ ಇದೆ. ದುಡ್ಡು ಇರೋರು ಕೊಟ್ಟು ಕೇಳಬೇಕು, ದುಡ್ಡು ಇಲ್ಲ ಅಂದವರು ವಿಜ್ಞಾಪನ ಪತ್ರವನ್ನು ಬರೆದು ಶ್ರೀಮಠದ ಒಂದು ಮಾಹಿತಿ ಕೇಂದ್ರದಲ್ಲಿ ಕೊಟ್ಟು ಅವರು ಸುಧಾ ಶಾಸ್ತ್ರವನ್ನು ಕೇಳ್ಬೋದು. ಅದನ್ನು ಅವಕಾಶ ಕೊಟ್ಟಿದ್ದೀವಿ. ಅದನ್ನು ಹೊರತು ಕ್ಷೇತ್ರದಲ್ಲಿ ಯಾವುದೇ ಥರ ಆಡಂಬರವಾಗಿ ಯಾವುದೇ ಥರ ಭಕ್ತರಿಗೆ ತೊಂದರೆ ಥರ ಆಗುವಂಥ ರೀತಿಯಲ್ಲೂ ಸುಧಾ ಕ್ಷೇತ್ರದಲ್ಲಿ ವ್ಯಾಪಾರದ ಜಾಗವಾಗಿ ವಿದ್ಯಾ ಚೌಡೇಶ್ವರಿ ಮಹಾ ಸನ್ನಿಧಾನ ಇಲ್ಲ. ಈ ವಿದ್ಯಾ ಚೌಡೇಶ್ವರಿ ಏನು ಸನ್ನಿಧಾನ ಈಗ ಶೃಂಗೇರಿ ಶಾರದಾ ಪೀಠವಾಗಿದೆ. ಈ ಪೀಠವನ್ನು ನಾವು ಶೃಂಗೇರಿ ಮಹಾತ್ಮರಿಗೆ, ಮಹಾಸನ್ನಿಧಾನಗಳವರಿಗೆ, ಶ್ರೀ ಸನ್ನಿಧಾನಗಳವರ ಪಾದಕ್ಕೆ ನಾವು ಸಮರ್ಪಣೆ ಮಾಡಿದ್ದೀವಿ. ಅದನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅಮ್ಮನವ್ರ ಕ್ಷೇತ್ರದ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ಅಮ್ಮನವ್ರ ಕ್ಷೇತ್ರದ ಮಹಿಮೆ ಬೇಕು ಅಂದರೆ ನೀವೇ ಬನ್ನಿ, ದರ್ಶನ ಮಾಡಿ, ಅಲ್ಲಿ ಮಹಿಮೆನ ಒಂದ್ಸಲಿ ತಾವು ನೋಡಿ, ಆಮೇಲೆ ಇದ್ರ ಬಗ್ಗೆ ನೀವು ಬರೋದಾ ಬೇಡವಾ ಅಂತ ಒಂದು ಸಲ ಚಿಂತನೆ ಮಾಡ್ಕೊಳ್ಳಿ. ಈ ಕ್ಷೇತ್ರದಲ್ಲಿ ನಿತ್ಯವೂ ಸೇವೆ. ಅಮ್ಮನವರ ಕ್ಷೇತ್ರ ಬೆಳಗ್ಗೆ 6:30ಕ್ಕೆ ಮಹಾಮಂಗಳಾರತಿ ಆದರೆ ರಾತ್ರಿ 12 ಗಂಟೆಗೆ ಸನ್ನಿಧಾನ
ಬಾಗಿಲಾಗ್ತೀವಿ, ಅಲ್ಲಿ ತನಕನೂ ದರ್ಶನ ಇರ್ತದೆ. ಕಳಶ ಬರವಣಿಗೆ ಪ್ರಶ್ನೆಯೂ ಅಮ್ಮನವ್ರ ಹತ್ರ ಇರುತ್ತೆ, ಅದು ಪ್ರತಿದಿನ ಇರುತ್ತೆ. ಈ ಅಮಾವಾಸ್ಯೆ ಮತ್ತು ಪೌರ್ಣಮಿಲಿ ಇರಲ್ಲ, ನಿತ್ಯವೂ ದಾಸೋಹ ಇರುತ್ತೆ. ಬಂದು ಭಕ್ತರಿಗೆ ವಸತಿ ವ್ಯವಸ್ಥೆನೂ ಸುಧಾ ಉಚಿತವಾಗಿರುತ್ತೆ. ಹೀಗೆ ಭಕ್ತರಿಗೆ ಏನು ಅವಶ್ಯಕತೆ ಇದೆ ಅದೆಲ್ಲವೂ ಶ್ರೀಮಠ ಮಾಡಿದೆ. ಶೃಂಗೇರಿ ಜಗದ್ಗುರುಗಳ ಅನುಗ್ರಹ ಸದಾಕಾಲವು ಎಲ್ಲರ ಮೇಲೆ, ಈ ಭಾರತ ರಾಷ್ಟ್ರದ ಸನಾತನ ಧರ್ಮದ ಮೇಲೆ ಹೆಚ್ಚಿನ ರೀತಿಯಲ್ಲಿದ್ದು ನಾವು ಯಾವಾಗಲೂ ಭಗವಂತನ ಸ್ಮರಣೆ ಮಾಡಲಿಕ್ಕೆ, ಭಗವಂತನಲ್ಲಿ ನಿರಾಕಾರನಾದಂಥ ಒಬ್ಬ ದೇವರನ್ನು ಆರಾಧಿಸುವಂಥ ಒಂದು ಶಕ್ತಿಯನ್ನು ಎಲ್ಲರಿಗೂ ಕೊಡಲಿ. ವೀಕ್ಷಕರೇ, ನೆನಪಿರಲಿ, ಇಲ್ಲಿ ಅಮಾವಾಸ್ಯೆ ಹಾಗೆ ಹುಣ್ಣಿಮೆಯ ದಿನ ಯಾವುದೇ ರೀತಿಯಾದಂತಹ ಅಪ್ಪಣೆ ಆಗಿರ್ಬೋದು, ತಾಯಿಗೆ ನೀವು ಬಂದು ಬಳಿ ಕೂತು ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡ್ರೆ ತಾಯಿ ಯಾವುದಕ್ಕೂ ಕೂಡ ಸ್ಪಂದಿಸೋದಿಲ್ಲ. ಬಟ್ ಆದ್ರೆ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ನಿಮ್ಮ ಮನಸ್ಸಲ್ಲಿ ಹೇಳಿಕೊಳ್ಳುವಂತಹ ಕಷ್ಟ ಕಾರ್ಪಣ್ಯಗಳನ್ನ ಗುರುಗಳಾಗಲಿ ತಾಯಿ ಆಗಲಿ ಯಾವುದೇ ರೀತಿಯಾದಂತಹ ಒಂದು ರೀತಿಯ ಅಪ್ಪಣೆಯನ್ನ ಕೊಡೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿನ ಗುರುಗಳು ಕೊಟ್ಟಿರುವಂಥದ್ದು. ವಿದ್ಯಾಚೌಡೇಶ್ವರಿ ಅಮ್ಮನವರ ಪವಾಡ ಒಂದಾದರೂ ನಾನು ಮಾತಾಡ್ಬೋದು, ಎರಡಾದರೂ ಮಾತಾಡ್ಬೋದು, ಮೂರಾದರೂ ಮಾತಾಡ್ಬೋದು, ನಾಲ್ಕಾದರೂ ಮಾತಾಡ್ಬೋದು. ನಿತ್ಯವೂ ಸಾವಿರಾರು ಪವಾಡಗಳ ಬಗ್ಗೆ ಮಾತಾಡಲಿಕ್ಕೆ ಎಡೆನೇ ಇಲ್ಲ. ಇವತ್ತು ಇಲ್ಲಿ ಸಾವಿರಾರು ಜನ ಬರ್ತಾರೆ, ನೀವು ಯಾರು ಕೇಳೋದು ಸ್ವಾಮಿ ದಕ್ಷಿಣೆ ಕೊಡಬೇಕು, ಯಾಕಪ್ಪ ನಮ್ಮ ಕೆಲಸ ಮಾಡಿದ್ದಾಳೆ. ನಾನು ಹೇಳೋದು ಇದಕ್ಕೆಲ್ಲ ಕಾರಣ ಒಂದೇ, ಇಲ್ಲಿರೋವಂಥ ಒಂದು ಅಗೋಚರವಾದ ಶಕ್ತಿ ಇದ್ದರೆ ಅದು ವಿದ್ಯಾಚೌಡೇಶ್ವರಿ ಅಮ್ಮನವರೇ. ಅವಳ ಪವಾಡದ ಬಗ್ಗೆ, ಅವಳ ವಿಚಾರದ ಬಗ್ಗೆ ಹೇಳಲಿಕ್ಕೆ ನಾನು 1-2 ಸಾವಿರ ಆದರೆ ಹೇಳ್ಬೋದು. ಇದು ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಮಟ್ಟಕ್ಕೆ ಹೋಗಿದೆ ಅಲೆ. ಇದರ ಅನುಭವವನ್ನು ನಾವು ಹೇಳೋದಕ್ಕಿಂತ ಮೊದಲು ನೀವು ಪಡ್ಕೋಬೇಕು. ಅದೇ ಈ ಜಾಗದ ಮಹತ್ವ. ಒಬ್ಬರೇ ಬರ್ತಾರೆ, ಮಕ್ಕಳೆಲ್ಲ ಮಕ್ಕಳಾಯಿತು, ಒಬ್ಬರು ಮದುವೆ ಆಗ್ತದೆ, ಇವೆಲ್ಲ ಸಾವಿರಾರು ದಿನನಿತ್ಯ ನಡೀತಾ ಇದೆ. ಅಂಥ ಪವಾಡಗಳನ್ನು ನಾನು ಒಂದು ಕೇಳೋದು ಅಮ್ಮನವರಲ್ಲಿ, ಇದು ಪವಾಡ ಅಲ್ಲ. ಹಿಂದೂ ಸನಾತನ ಧರ್ಮದಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು, ಗೋವನ್ನು ರಾಷ್ಟ್ರ ಪ್ರಾಣಿಯಾಗಿ ಮಾಡಬೇಕು. ಅದು ವಿದ್ಯಾಚೌಡೇಶ್ವರಿ ಅಮ್ಮನವರ ಅನುಗ್ರಹದಿಂದನೇ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ಇದನ್ನು ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಆಗುತ್ತಲ್ಲ, ಅವತ್ತಿನ ದಿನ ವಿದ್ಯಾಚೌಡೇಶ್ವರಿ ಅಮ್ಮನವರ ಪವಾಡದ ಬಗ್ಗೆ ನಾನೇ ಸಾಕ್ಷಾತ್ಕಾರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇದು ದೊಡ್ಡ ಪವಾಡ. ಈ ಭಾರತ ರಾಷ್ಟ್ರಕ್ಕೆ ಬೇಕಾಗಿರೋ ನ್ಯಾಯ, ಸನಾತನ ಧರ್ಮಕ್ಕೆ ಬೇಕಾಗಿರೋ ವ್ಯವಸ್ಥೆ ಏನು, ಹಿಂದೂಗಳ ಮೇಲೆ ಆಗ್ತಾ ಇರೋ ದೌರ್ಜನ್ಯ ನಿಲ್ಲಬೇಕು. ಒಂದು ಕಡೆ ನೋಡ್ದವು ನಾವು, ಒಬ್ಬ ಹುಡುಗನನ್ನು ಬಟ್ಟೆ ಬಿಚ್ಚಿ ಬೆಂಕಿ ಇಕ್ಕಿದ್ರು, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ. ಮತ್ತು ಇನ್ನೊಂದು ಕಡೆ ಇನ್ನೊಂದು ಹತ್ಯೆ ಆಯಿತು, ಅದು ಯಾರ ಮೇಲೆ, ಹಿಂದೂಗಳ ಮೇಲೆ. ಆದರೆ ನಾವುಗಳು ಬೇರೆಯವರ ಮೇಲೆ ಈ ಥರ ಹತ್ಯೆ ಆದರೆ ಮೊದಲು ನಿಲ್ಲುವಂಥದ್ದೇ ಭಾರತ ದೇಶ. ಆದರೆ ನಮ್ಮ ದೇಶದ ಮೇಲಿರುವಂಥ ಪ್ರಜೆಗಳ ಮೇಲೆ ಹತ್ಯೆ ಆದರೆ ಯಾವ ದೇಶವೂ ಇದ್ರ ಬಗ್ಗೆ ನಿಲ್ತಾ ಇಲ್ಲ. ಅದಕ್ಕೆ ಭಾರತ ರಾಷ್ಟ್ರಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಅದಕ್ಕೆ ಯಾವತ್ತು ಬಲತಾಯಿ ಮಕ್ಕಳು ಬಲತಾಯಿ ಮಕ್ಕಳೇ, ತಾಯಿ ಮಕ್ಕಳು ತಾಯಿ ಮಕ್ಕಳೇ. ಅದಕ್ಕೆ ಭಾರತ ದೇಶ ತಾಯಿನೇ, ಇನ್ನು ಎಲ್ಲ ದೇಶಗಳು ತಾಯಿ ಭಾರತಿಗೆ ಬಲತಾಯಿ ಇದ್ದ ಹಾಗೆ. ಅದಕ್ಕೆ ನಾವು ಯಾವತ್ತು ಬಲತಾಯಿ, ಚಿಕ್ಕಮ್ಮ ಅಂತ ಎಷ್ಟು ದಿನ ಕರೆಯೋಕ್ಕಾಗತ್ತೆ, ತಾಯಿನ ತಾಯಿ ಅಂತಲೇ ಕರಿಬೇಕು. ಅದಕ್ಕೆ ಸನಾತನ ಧರ್ಮವೇ ಶ್ರೇಷ್ಠ, ಸನಾತನ ಧರ್ಮವೇ ಮುಖ್ಯ. ಮುಂದೆಯೂ ಸುಧಾ ಈ ಇಡೀ ವಿಶ್ವದಲ್ಲಿ ಏನಾದರೂ ಉಳಿದ್ರೆ ಅದು ಭಾರತ ಒಂದೇ ಉಳಿಯೋದು ಕೊನೆಗೆ. ಆ ಭಾರತದಲ್ಲಿ ಸನಾತನ ಧರ್ಮವೇ ಉಳಿಯೋದು. ಈ ಸನಾತನ ಧರ್ಮಕ್ಕೆ ಹಾದಿ ಜಗದ್ಗುರು
ಶ್ರೀ ಶಂಕರಾಚಾರ್ಯರು. ಇನ್ನೊಂದು ಕೆಲವರಲ್ಲಿ ನಾವು ಪ್ರಾರ್ಥನೆ ಮಾಡೋದು ಗೋಶಾಲೆ ಅಂತ ಮಾಡಿ ಯಾವುದೋ ಒಂದು ದುಡ್ಡು ಬರುತ್ತೆ ಅದರಲ್ಲಿ ನಾವೇನೋ ಮಾಡ್ಬೋದು ಅಂತೇಳಿ ಒಂದಿಷ್ಟು ಗೋಶಾಲೆಗಳು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅಂತ್ಯವರು ನಿಮಗೆ ನಾವು ಕರಮುಗಿದು ಕೇಳೋದಿಷ್ಟೇ, ಆ ಗೋವುಗಳ ಹೆಸರೇಳಿ ನೀವು ಆ ಗೋವುಗಳಿಗೆ ನೋವು ಮಾಡಬಾರ್ದು. ಗೋಶಾಲೆ ಮಾಡಿದ್ಮೇಲೆ ಆ ಗೋವಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನೀವೇನು ಮಾಡಬೇಕು, ಆರೈಕೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಸರ್ಕಾರದಲ್ಲಿ ಬರುವಂಥ ಅನುದಾನಗಳನ್ನ ತೆಗೆದುಕೊಂಡು ಗೋವುಗಳನ್ನು ನೀವು ಚೆನ್ನಾಗೆ ನೋಡ್ಕೋಬೇಕು. ಮೊನ್ನೆ ಒಂದು ಗೋಶಾಲೆಗೆ ಹೋಗಿದ್ದೋ, ಒಂದು ಹಸು ಸತ್ತೋಗಿದೆ. ಇಡೀ ಗೋಶಾಲೆ ಎಲ್ಲ ಒಂದು ಸುವಾಸನೆ ಎಲ್ಲ ದುರ್ವಾಸನೆ ಬರ್ತಾ ಇದೆ. ಆದರೆ ಎಲ್ಲ ಹಸುಗಳು ಅಂಬಾ ಅಂಬಾ ಅಂತವೆ. ಆದರೆ ಅಲ್ಲಿ ನೋಡ್ಕೊಳ್ಳೋರು ಒಬ್ಬರು ಇಲ್ಲ. ಅಂಥ ಪಾಪ ಕೃತ್ಯವನ್ನು ಯಾರೂ ಮಾಡಬೇಡಿ. ಬರೀ ಒಂದೇ ಒಂದು ಹಸು ಸಾಕಿ 100 ಹಸು ಸಾಕ್ತೀನಿ ಅಂತ ಹೇಳಿ 100 ಹಸುವಿಗೂ ನೋವು ಕೊಡುವಂಥ ಕೆಲಸಗಳನ್ನು ಮಾಡಬಾರ್ದು. ಇವಾಗೆಲ್ಲೋ ಒಂದು 50 ಹಸು ಸಿಗುತ್ತದೆ, ಅದನ್ನು ಯಾವುದೋ ಒಂದು ಸಂಘ ಸಂಸ್ಥೆಯರು ಒಂದು ಕಡೆ ತಗೊಂಡೋಗಿ ಹಾಕೋದು ಅವಶ್ಯಕವಾಗಲ್ಲ. ಅದನ್ನು ಮುಂದೆ ಕಾರ್ಯಗತವಾಗಿ ನೋಡ್ಕೊಳ್ಳೋದು ಅವಶ್ಯಕವಾಗಿರೋವಂಥ ವಿಚಾರ ಆಗುತ್ತೆ. ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕು. ಪ್ರತಿಯೊಬ್ಬರು ಸುಧಾ ಒಂದು ಹುಲ್ಲನ್ನು ಮಾರೋದ ಬದಲು ಒಂದು ಗೋಶಾಲೆ ಕಳಿಸ್ಕೊಡಿ, ಅದು ಒಂದು ಪುಣ್ಯನೂ ಬರುತ್ತೆ. ಎಲ್ಲೂ ಗೋಶಾಲೆ ಇದೆಯಾ ಪರವಾಗಿಲ್ಲ, ಯಾರಿಗೋ ಒಬ್ಬನಿಗೆ 10,000 ರೂಪಾಯಿಗೆ ಮಾಡ್ತೀರಿ, ಆ 10,000 ರೂಪಾಯಿ ಅವಶ್ಯಕತೆ ನಮಗೆ ಇಲ್ಲ, ಅದು ಏನು ಬೇಕಾದರೂ ಮಾಡ್ಬೋದು. ಆದರೆ ಒಂದು ಗೋಶಾಲೆ ಇರೋ ಕಡೆ ಆ ಹುಲ್ಲನ್ನು ಏನು ಮಾಡಬೇಕು, ಕಳಿಸ್ಕೊಟ್ಟು ಆ ಗೋವಿಗೆ ಒಂದು ದಿನದ ಆಹಾರವನ್ನು ನಾವು ಮಾಡಿದ್ರೆ ನಮ್ಮ ಜನ್ಮದ ಪಾಪಕರ್ಮಗಳು ಸುಧಾಲಿಗೆ ನಶಿಸ್ತದೆ. ಅದರಲ್ಲಿದೆ ಏನು, ಗೋಮಾತೆ ಅಂದರೆ ನಮ್ಮ ದೇಶೀಯ ತಳಿ ಇದೆ, ಅದನ್ನು ಸಂರಕ್ಷಣೆ ಮಾಡಿ, ಅದಕ್ಕೆ ಆದಂಥ ಒತ್ತು ಕೊಡಿ. ಯಾಕೆ ಕೊಡಬಾರ್ದು? ಇವತ್ತು ಕ್ಯಾನ್ಸರ್ ಅಂತ ಬರಲಿಕ್ಕೆ ಕಾರಣ ಏನು? ಹಸು ಸಾಕ್ತಾ ಇಲ್ಲ, ಗೊಬ್ಬರ ಹೊಲಕ್ಕೆ ಆಗ್ತಾ ಇಲ್ಲ, ರಾಸಾಯನಿಕವಾದಂಥ ಗೊಬ್ಬರಗಳನ್ನು ಇವತ್ತು ಬಿಡುಗಡೆ ಮಾಡ್ತಾ ಇರ್ತೀವಿ, ಅದನ್ನು ತಗೊಂಡು ಹೊಲಕ್ಕೆ ಹಾಕ್ತೀವಿ. 6 ತಿಂಗ್ಳಿಗೆ ಬೆಳೆ 3 ತಿಂಗ್ಳಿಗೆ ಬತ್ತದೆ. 100 ವರ್ಷ ಬದುಕೊಂಬ ಮನುಷ್ಯ 30 ವರ್ಷಕ್ಕೆ ಸಾಯ್ತಾವನೆ. ಇದೆಲ್ಲವನ್ನು ಮೂಲಾಧಾರ ಹುಡಿಕೊಂಡು ಹೋದರೆ ಸೈಂಟಿಫಿಕ್ ಆಗಿ ಹೋಗಿ, ಕಾಲಜ್ಞಾನದಲ್ಲಿ ಹೋಗಿ, ನೀವು ಎಲ್ಲ ರೀತಿಯಲ್ಲಿ ಹೋದ್ರೂ ಮೂಲತಃ ಇವತ್ತು ನಮ್ಮ ಕಾಯಿಲೆ ಬರ್ತಾ ಇರುವಂಥ ಕಾರಣ ಒಂದೇ, ಒಂದು ಕಡೆ ಗೋವನ್ನು ಸಂರಕ್ಷಣೆ ಮಾಡ್ತಾ ಇಲ್ಲ. ಆ ಗೋವಿನಿಂದ ಬರುವಂಥ ಎಲ್ಲವನ್ನು ನಾವು ಏನು ಮಾಡ್ತಾ ಇದ್ದೀವಿ, ನಿಷ್ಪ್ರಯೋಜನ ಅಂತೇಳಿ ಗೋವನ್ನು ದೂರ ಆಗ್ತಾ ಇದ್ದೀವಿ. ಪ್ರಯೋಜನ ಅನ್ನುವಂಥ ಒಂದು ಆಹಾರ ಬೆಳೆಗೆ ನಮಗೆ ಸಂಬಂಧಪಡ್ತಲೇ ಇರುವಂಥ ಗೊಬ್ಬರಗಳನ್ನ ಹಾಕಿ ಬೆಳೆ ಬೆಳೆದು ಅದನ್ನು ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಕೆಡ್ತಾ ಇದೆ. ಇಷ್ಟೇ ವ್ಯತ್ಯಾಸ. ಮೊದಲು ಘಟ ಇದ್ದರೆ ಮಠ ಅಂತೀವಿ. ಅದಕ್ಕೆ ನಾವು ಹೇಳೋದು ದೇಶ ಇದ್ದರೆ ಗೋವು, ಗೋವಿದ್ರೆ ದೇಶ. ಹಂಗಾಗಿ ಭಾರತ ರಾಷ್ಟ್ರದ ಹುಲಿ, ಅದಕ್ಕೆ ನಾವು ಗೌರವ ಕೊಡ್ತೀವಿ. ರಾಷ್ಟ್ರ ಪ್ರಾಣಿಯಾಗಿ ನೀವು ಹುಲಿಯನ್ನು ಘೋಷಣೆ ಮಾಡಿದ್ದೀರಿ, 2ನೇ ರಾಷ್ಟ್ರ ಪ್ರಾಣಿಯಾಗಿ ಕಾಮಧೇನುವನ್ನು ಮಾಡಿ ಗೋಮಾತೆ ಮಾಡ್ಬೋದಲ್ಲ. ಇವತ್ತು ನಾವು ನೋಡ್ತೀವಿ, ಇವಾಗ ಪ್ರಧಾನಮಂತ್ರಿಗಳು ಸುಧಾ ಈ ಗೋಮಾತೆಗಳ ಜೊತೆ ಇರೋವಂಥ ಒಂದು ಭಾವಚಿತ್ರಗಳನ್ನೆಲ್ಲ ನೋಡಿದ್ದೀವಿ. ಹಸುಗಳಿಗೆ ಹುಲ್ಲು ಕೊಡೋದು ಅದನ್ನೆಲ್ಲ ನೋಡಿದ್ದೀವಿ. ಅದು ಭಾಳ ಸಂತೋಷ. ಆ ಅಕ್ಕರೆ ಬರೀ 4 ಹಸುಗಳ ಮೇಲೆ ಇರಬಾರ್ದು. ಈ ಭೂಮಿ ಮೇಲಿರುವಂಥ ಎಲ್ಲ ಗೋಮಾತೆಗಳ ಮೇಲೆ ಆ ಒಂದು ಹಕ್ಕು, ಆ ಪ್ರೀತಿ, ಒಂದು ವಿಶ್ವಾಸ, ಆ ವಾತ್ಸಲ್ಯ ನಮ್ಮ ಪ್ರಧಾನಮಂತ್ರಿಗಳಿಗೆ ಬರಬೇಕು, ಇರಬೇಕು. ಇವಾಗ ಯಾರೋ ಒಂದು 4 ಜನ ನೋಡ್ತಾರೆ ಅಂತೇಳಿ 4 ಹಸು ಅಲ್ಲ, ಈ ಭೂಮಿ ಮೇಲಿರುವಂಥ ಎಲ್ಲ ಹಸುಗಳ ಬಗ್ಗೆ, ದೇಶೀಯ ಹಸುಗಳ ಬಗ್ಗೆ ಅವ್ರಿಗೆ ಗೌರವ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕ್ರಮ ತೆಗೆದುಕೊಂಡು ಭಾರತ ರಾಷ್ಟ್ರದಲ್ಲಿ ಗೋಮಾತೆಯನ್ನು ರಾಷ್ಟ್ರ ಪ್ರಾಣಿಯಾಗಿ ಘೋಷಣೆ ಮಾಡಲಿ. ಇದೇ ನಮ್ಮ ಅಭಿಯಾನ. ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಅನುಗ್ರಹ ಸದಾಕಾಲ ಒಬ್ಬ ಪಾಪಿಗೂ ಅಮ್ಮನವರ ಅನುಗ್ರಹ ಮಾಡಲಿ, ಒಬ್ಬ ಕಟಕನಿಗೂ ಅಮ್ಮನವರ ಅನುಗ್ರಹ ಮಾಡಿ ಆತನನ್ನು ಆಲದ ಮರ ಹಾಗೆ ಬದುಕುವಂಥ ಒಂದು ಜೀವನವನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಿ, ವಿದ್ಯಾಚೌಡೇಶ್ವರಿ ಅಮ್ಮನವರ ಎಲ್ಲ ಅಂತರಾಳ ಭಕ್ತರಿಗೆ, ಸನಾತನ ಧರ್ಮದ ಆಸ್ತಿಕರಿಗೆ, ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಪೂರ್ಣ ಅನುಗ್ರಹ, ತತ್ಕರ ಕಮಲ ಸಂಜಾತರು, ಜಗದ್ಗುರುಗಳು ಆದ ಶ್ರೀ ಶ್ರೀ ವಿಧಿಶೇಖರ ಭಾರತಿ ಮಹಾಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ಈ ರಾಷ್ಟ್ರದ ಮೇಲೆ, ಈ ಸನಾತನ ಧರ್ಮದ ಮೇಲೆ ಸದಾಕಾಲವಿರಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಈ ಮಾತನ್ನು ನಾವು ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದೇವೆ. ನೋಡಿದ್ರಲ್ವಾ ವೀಕ್ಷಕರೇ, ಇಲ್ಲಿ ಹರಿದು ಬರ್ತಾ ಇರುವಂತಹ ಭಕ್ತ ಸಾಗರ, ಆ ಮೆರವಣಿಗೆ, ಅಮ್ಮನ ಆ ಒಂದು ಆಶೀರ್ವಾದವನ್ನು ಪಡೆದುಕೊಂಡಿರುವಂತಹ ಭಕ್ತರ ಒಂದು ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಅತ್ಯದ್ಭುತವಾಗಿತ್ತು. ಒಂದು ರೀತಿಯಾಗಿ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ನಿಮಗೂ ಕೂಡ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸ್ಕೊಳ್ಬೇಕು, ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕಬೇಕು ಅಂದರೆ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮನ್ನ ವಿಶೇಷ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.